ಪ್ರಾರಂಭ ಆಯಿತು ಅಂತ ಹೇಳಲಿಕ್ಕೆ ಸಾಧ್ಯ ಆಗುವುದಿಲ್ಲ. 50-60 ವರ್ಷಗಳ ಹಿಂದೆ ನಮ್ಮ ಸಂಗೀತ ಹೀಗಿತ್ತು ಅಂದುಕೊಂಡು ಅದನ್ನು ಪರಂಪರೆಗೆ ಇಟ್ಟುಕೊಳ್ಳಿಕ್ಕೆ ಆಗುವುದಿಲ್ಲ. ಅದಕ್ಕಿಂತ ಹಿಂದೆ ಹೋಗ್ತದೆ. ತ್ಯಾಗರಾಜರು ಅವರ ಕಾಲದಲ್ಲಿ ಹೇಗೆ ಹಾಡಿದರು ನಮಗೆ ಹೇಳಲಿಕ್ಕೆ ಬರುವುದಿಲ್ಲ. ಇದು ಚಲನಶೀಲವಾಗಿರುವಂಥದ್ದು, ನಿರಂತರವಾಗಿ ನಡೆಯುವಂಥದ್ದು. ಪ್ರತಿಯೊಂದು ಕಾಲಘಟ್ಟದಲ್ಲೂ ಒಬ್ಬ ಕಲಾವಿದ ಅವನ ಸಂವೇದನೆಗೆ, ಅವನ ಪ್ರತಿಭೆಗೆ, ಅವನ ಕಲ್ಪನೆಗೆ, ಅವನ ವಿಷನ್ಗೆ ಏನು ದಕ್ತದೋ ಅದನ್ನು ಅವರ ಸಂಗೀತದಲ್ಲಿ ತರ್ತಾನೆ. ಇದು ಆದ ಕಾರಣ ಇದಕ್ಕೆ ಪಾಯಿಂಟ್ ಆಫ್ ರೆಫರೆನ್ಸ್ ಇಲ್ಲ. ಇಟ್ಸ್ ಕಂಟಿನ್ಯೂಸ್ಲಿ ಫ್ಲೋವಿಂಗ್ ಅಂತೇಳಿ ಅವರು ಹೇಳಿದ ಒಂದು ಮಾತು ಬಹಳ ಮುಖ್ಯವಾಗಿದೆ. ಇದನ್ನು ಅವರು ಇಟ್ಟುಕೊಂಡೇ ಅವರು ಮಾಡಿದರು, ಪ್ರಯೋಗಶೀಲತೆ ಮಾಡಿದರು. ನಮ್ಮ ಸಂಗೀತ ಶಾಸ್ತ್ರ ಹೇಳ್ತದೆ, ಒಂದು ರಾಗ ಮಾಡಬೇಕಿದ್ರೆ ಕನಿಷ್ಠ 5 ಸ್ವರಗಳು ಬೇಕು ಅಂತ ಹೇಳ್ತದೆ. ಯಾಕೆ ಬೇಕು ಅಂತ ಎಲ್ಲವರಿಗೆ ಯಾರು ಕೇಳಿಲ್ಲ. ಇವರು ಕೇಳಿದ್ರು, ಯಾಕೆ 5 ಸ್ವರ ಬೇಕು, 4ರಲ್ಲಿ ಮಾಡ್ಲಿಕ್ಕೆ ಆಗುದಿಲ್ವೋ? ಮಾಡಿದ್ರಯ್ಯ ಅವರು, ಮಾಡಿದ್ರು. ಲವಂಗಿ ಮಾಡಿದ್ರು, ಗಣಪತಿ ಮಾಡಿದ್ರು, ತ್ರಿಶಕ್ತಿ ಮಾಡಿದ್ರು, ಸರ್ವಶಕ್ತಿ ಸರ್ವೇಶ್ವರಿ ಇನ್ನೊಂದು ರಾಗ ಮಾಡಿದ್ರು. 4 ಸ್ವರ ಇಟ್ಟುಕೊಂಡು ಅವರು ರಾಗ ಮಾಡಿದ್ರು. 4 ಮಾಡಿದಾಗ ಸ್ವಲ್ಪ ಆಕ್ಷೇಪ ಎಲ್ಲ ಬಂತು. 3 ಮಾಡಿದ್ರು. 3 ಸ್ವರದಲ್ಲಿ ಕೂಡ ರಚನೆ ಮಾಡ್ಲಿಕ್ಕೆ ಆಗ್ತದೆ, ಅದಕ್ಕೆ ರಾಗ ಸ್ವರೂಪ ಕೊಡ್ಲಿಕ್ಕೆ ಮಾಡಿ ತೋರಿಸಿದ್ರು. ಇದು ಸವಾಲು ಎದುರಿಸುವಂತ ಒಂದು ಮನೋಧರ್ಮ. ಒಬ್ಬರು ಹಿಮಾಲಯಕ್ಕೆ ಹತ್ತಿದವರಲ್ಲಿ ಒಬ್ಬರು ಕೇಳಿದ್ರಂತೆ, ಅಲ್ಲ ಸ್ವಾಮಿ, ನೀವು ಹಿಮಾಲಯಕ್ಕೆ ಯಾಕೆ ಹತ್ತಲಿಕ್ಕೆ ಹೋಗ್ತೀರಿ? ಅಲ್ಲಿ ಗಾಳಿ ಕೂಡ ಇಲ್ಲ, ನೀವು ಆಕ್ಸಿಜನ್ ಹೊತ್ತುಕೊಂಡು ಹೋಗ್ಬೇಕು, ಯಾಕೆ ಹೋಗ್ತೀರಿ ನೀವು ಅಂದ್ರೆ ಅವರು ಕೊಟ್ಟ ಉತ್ತರ ಗೊತ್ತುಂಟಾ? ಬಿಕಾಸ್ ಇಟ್ ಈಸ್ ದ್ಯಾರ್. ಅಲ್ಲಿ ಹಿಮಾಲಯ ಇರುವ ಕಾರಣವೇ ನಾನು ಹತ್ತಾ ಇದ್ದೇನೆ. ಎಲ್ಲಿವರೆಗೆ ಹಿಮಾಲಯ ಒಂದು ಸವಾಲು ಆಗ್ತದೋ ಆ ಸವಾಲಿಗಾಗಿ ನಾನು ಅದನ್ನು ಹತ್ತುವುದು ಶುದ್ಧ. ಆ ಕಾರಣಕ್ಕಾಗಿ ಪ್ರಯೋಗಶೀಲ ಮನೋಧರ್ಮ ಇವರದು. ಅವರದನ್ನ ಮಾಡಿ ತೋರಿಸಿಕೊಟ್ರು, ರಾಗ ಸ್ವರೂಪ ನಿರ್ಧಾರ ಮಾಡಿದರು ಮತ್ತು ಸಾಕಷ್ಟು ರೀತಿಯಲ್ಲಿ ಗೊಂದಲಕ್ಕೂ ಕಾರಣ ಮಾಡಿ ಹಾಕಿದರು. ಕೆಲವರು ಅದನ್ನು ವಿರೋಧಿಸಿದರು. ಸೃಷ್ಟಿಸಲಿಕ್ಕೆ ಸಾಧ್ಯ ಇಲ್ಲ, ರಾಗ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಎಲ್ಲ ರಾಗಗಳು ಇರುವಂಥದ್ದೇ, ಸೃಷ್ಟಿ ಮಾಡೋದು ಏನು ಅಂತ ಇವರಲ್ಲಿ ಕೇಳಿ ದೊಡ್ಡ ದೊಡ್ಡ ತಲೆಯವರೇ ಶೆಮ್ಮಂಗುಡಿಯವರೇ ಅದನ್ನು ಕೇಳಿದ್ರು. ಇಲ್ಲದಲ್ಲ, ಅಲ್ಲಿ ನಾವು ತಿಳ್ಕೊಳ್ಬೇಕಾದ್ದು ವಾಟ್ ಡಸ್ ಹಿ ಮೀನ್ ಬೈ ಸೃಷ್ಟಿ, ಕ್ರಿಯೇಷನ್ ಅಂದ್ರೆ ಏನು ಕಲ್ಪನೆ ಅವರದು. ಮೇಳಗಳು ಸ್ವರಮೇಳ ಇದ್ದಲ್ಲಿ ರಾಗ ಆಯ್ತೋ ಅನ್ನೋದಕ್ಕೆ ಉದಾಹರಣೆಯಾಗಿ ನಾವು ಮೈಸೂರು ವಾಸ್ತವಾಚಾರ ಪ್ರಕಟಣವನ್ನು ನಾವು ತಗೊಳ್ಬಹುದು. ಸುನಾದ ವಿನೋದದಲ್ಲಿ ದೇವಾದಿದೇವ ಅವರು ಮಾಡಿದ್ದು ಹಾಗೆ ಇತ್ತು, ಹಾಳೆಯಲ್ಲಿತ್ತು ಪುಸ್ತಕದಲ್ಲಿ. ಆ ಸಣ್ಣ ಒಂದು ಮೈನರ್ ರಾಗವನ್ನ ಬಾಲಮುರಳಿಯವರು ಅತ್ಯಂತ ಸೊಗಸಾಗಿದ್ದು ಒಂದು ತೋಡಿಗೋ ಭೈರವಿಗೆ ಕೊಡುವಂತ ಸ್ವರೂಪ ಕೊಟ್ಟು ಅದನ್ನ ವಿಸ್ತಾರ ಮಾಡಿದ್ರು, ಹಾಡಿದ್ರು. ಆಗ ಆ ವಾಗ್ಗೇಯಕಾರ ಹೇಳಿದ ಮಾತಂದ್ರೆ, ನನ್ನ ಹಾಡಿಗೆ ಇವತ್ತು ಜೀವ ಬಂತು, ಜೀವ ತುಂಬಿತ್ತು ಅನ್ನೋ ಮಾತು ಬಹಳ ಮುಖ್ಯವಾದದ್ದು. ಜೀವ ತುಂಬಬೇಕಿದ್ರೆ ಆ ರಾಗದ ಪ್ರಯೋಗ ಹೇಗಿರಬೇಕು ನಿರ್ಧಾರ ಆಗಬೇಕು, ಆ ರಾಗ ಸಂಚಾರ ಹೇಗಿರಬೇಕು ನಿರ್ಧಾರ ಆಗಬೇಕು. ಅದನ್ನು ಮಾಡಿ ಕೊಟ್ಟು ಅದು ಸೃಷ್ಟಿಸಿದ ಅದರ ಸೃಷ್ಟಿ ಅನ್ನೋದನ್ನ ಅವರು ತೋರಿಸಿಕೊಟ್ರು. ಅವರು ಆ ದಿವಸ ಹೇಳಿದ್ರೆ, ಮಹಾನ್ ಗಾಯಕ ನಿನ್ನಿಂದಾಗಿ ದೇವಾದಿದೇವ ಅನ್ನೋ ಒಂದು ಕೃತಿಗೆ ಇವತ್ತು ಜೀವ ಬಂತು, ಸುನಾದ ವಿನೋದಿನ ರಾಗ ಸೃಷ್ಟಿಯಾಯಿತು. ಈ ರೀತಿಯಲ್ಲಿ ಕೂಡ ಹಲವು ರಾಗಗಳನ್ನ ಸೃಷ್ಟಿ ಮಾಡಿದ ಕೀರ್ತಿ ಇವರಿಗಿದೆ. ಇವರ ಮಾತ್ರ ಅಲ್ಲ, ತ್ಯಾಗರಾಜರಿಂದ ಹಿಡಿದು ಪ್ರತಿಯೊಬ್ಬರು ರಾಗ ಸೃಷ್ಟಿ ಮಾಡಿದವರಿದ್ದೇನೆ, ಹೊಸ್ತಲ್ಲ. ತ್ಯಾಗರಾಜರಾಗಲಿ, ನಮ್ಮ ಮುತ್ತಯ್ಯ ಭಾಗವತರಾಗಲಿ, ಇವರೆಲ್ಲರೂ ಹೊಸ ಹೊಸ ರಾಗಗಳನ್ನು ಬೇಕಾದಷ್ಟು ಮಾಡಿದ್ದಾರೆ. ಆದರೆ ತಾನೇ ಸ್ವರ ವಿನ್ಯಾಸ ಮಾಡಿಕೊಂಡು ರಾಗ ಸೃಷ್ಟಿ ಮಾಡಿದ್ದು ಬಾಲಮುರಳಿಯವರು ಒಬ್ಬರೇ. ಇದು ಅವರ ಸಾಮರ್ಥ್ಯಕ್ಕೂ ನಿದರ್ಶನ. ಒಂದು ಇಷ್ಟಾಗಿ ಇಂಥ ಒಬ್ಬ ಮಹಾನ್ ಗಾಯಕನ ಪ್ರತಿಭೆ ಅಲ್ಲಿಗೆ ಸೀಮಿತ ಆಗಲ್ಲ. ಸಿನಿಮಾ ರಂಗಕ್ಕೆ ಬಂದರು, ಆಕ್ಟ್ ಮಾಡಿದರು. ಪ್ರಹ್ಲಾದದಲ್ಲಿ ನಾರದ ಮಾಡಿದರು, ಮ್ಯೂಸಿಕ್ ಕಂಪೋಸ್ ಮಾಡಿದರು, ಹಾಡಿದ್ರು. 2 ಬಾರಿ ರಾಷ್ಟ್ರ ಪ್ರಶಸ್ತಿ ಪಡೆದ್ರು. ಶಂಕರಾಚಾರ್ಯ, ಮಧ್ವಾಚಾರ್ಯ, ಹಂಸಗೀತೆ ಇವೆಲ್ಲ ಇವಳಿಗೆ ರಾಗ ಸಂಯೋಜನೆ ಮಾಡಿದ್ದು, ಹಾಡಿದ್ದು ಬಾಲಮುರಳಿ ಕೃಷ್ಣ. ಪ್ರಾಯಶಃ ನಂಬಿದೆ ನಿನ್ನ ಅನ್ನೋದನ್ನ ಪ್ರತಿ ಮಕ್ಕಳು ಇಲ್ಲಿ ಹಾಡ್ತಾ ಇದ್ದಾರೆ ಇವರು ಹಾಡಿದನ್ನ. ಅಲ್ಲಿ ಕೂಡ ಚಲಚಿತ್ರವನ್ನು ಬಿಡ್ಲಿಲ್ಲ. ಮಾತ್ರ ಅಲ್ಲ, ಅಬ್ಸಲ್ಯೂಟ್ಲಿ ಕಾಸ್ಮೋಪಾಲಿಟನ್, ಯಾವ ತೊಂದರೆ ಅವರಿಗೆಲ್ಲ. ಜಾಜ್ ಬೇಕೋ ಅದರೊಟ್ಟಿಗೆ ಅವರಿಗೆ ತಯಾರಿದ್ದಾರೆ. ಕಿಶೋರಿ ಅಮ್ಮನ ಕರ್ನೊಟ್ಟಿಗೆ ಅವರು ಹಾಡಿದ್ದಾರೆ, ಭೀಮಸೇನ್ ಜೋಶಿಯವರೊಟ್ಟಿಗೆ ಅವರು ಹಾಡಿದ್ದಾರೆ. ಅತ್ಯಂತ ಮುಕ್ತವಾಗಿರುವಂತಹ ಒಂದು ಮನಸ್ಸಿನ ಈ ಮಹಾತ್ಮನಿಗೆ ಪದ್ಮಭೂಷಣ ಪ್ರಶಸ್ತಿ ಸಿಕ್ಕಿದೆ. ಭಾರತ ರತ್ನ ಅಲ್ಲ, ವಿಶ್ವರತ್ನ ಅಂತ ಒಂದು ಪದವಿ ಇದ್ರೆ ಆ ಪ್ರಶಸ್ತಿ ಸಲ್ಲಬೇಕಾದ್ದು ಬಾಲಮುರಳಿ ಕೃಷ್ಣ ಅವರಿಗೆ. ಯಾಕಂದ್ರೆ ಇಂಥ ಒಂದು ದೊಡ್ಡ ಕ್ಯಾನ್ವಸ್ಸಿನಲ್ಲಿ
ಸಂಗೀತಕ್ಕೆ ಒಂದು ಕಾಣಿಕೆ ಕೊಟ್ಟಂತ ಈ ವ್ಯಕ್ತಿಗೆ ಭಾರತ ರತ್ನವೂ ಚಿಕ್ಕದಾಗಬಹುದು ಅನ್ನುವ ಕಾರಣಕ್ಕೆ ನಾನು ಇದನ್ನು ಹೇಳ್ತಾ ಇದ್ದೇನೆ. ಸಚ್ ಫ್ಯಾಂಟಾಸ್ಟಿಕ್ ವಂಡರ್ಫುಲ್ ಫೆಲೋ ಅಂತ, ಅದ್ಭುತವಾದಂಥ ಒಬ್ಬ ಮನುಷ್ಯ, ಒಬ್ಬ ಸಹೃದಯ ಜೀವಿ. ಆ್ಯಂಡ್ ಹಿ ಈಸ್ ಎನ್ ಅಬ್ಸಲ್ಯೂಟ್ಲಿ ಸಿರೆಬ್ರಲ್ ಮ್ಯಾನ್. ಅವರು ಎಷ್ಟು ಹಾಡಿನಲ್ಲಿ ಭಾವುಕರಾಗಿ ಹಾಡ್ತಾರೋ ಅಷ್ಟೇ ಸಿರಿಬ್ರಲ್ ಆಗಿ ಯೋಚಿಸಬಲ್ಲರು. ಚಿಂತನಾ ಶಕ್ತಿ ಅವರಿಗೆ ಅಸಾಧಾರಣವಾಗಿದೆ. ಅವರನ್ನ ವಾದದಲ್ಲಿ ಹೆದರಿ ಹಾಕಲಿಕ್ಕೆ ಸಾಧ್ಯ ಇಲ್ಲ. ಪ್ರತಿಯೊಂದಕ್ಕೂ ಅವರು ಅಷ್ಟೇ ಖಚಿತವಾದಂತಹ ರುಜುವಾತು ಕೊಟ್ಟೇ ಅವರು ವಾದ ಮಾಡಲಿಕ್ಕೆ ಸಿದ್ಧ ಇದ್ದಾರೆ. ಹಾಗಾಗಿ ಎಲ್ಲರಿಗೂ ಗೊತ್ತು ಬಾಲಮುರಳಿ ಕೃಷ್ಣ ಅವರಷ್ಟೇ ವಾದ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂದ್ಕೊಂಡು. ಬಿಕಾಸ್ ಅಂತ ಅಸಾಧಾರಣವಾದಂಥ ಒಬ್ಬ ವ್ಯಕ್ತಿ. ಇವತ್ತು ಅವರನ್ನು ನಾವಿಲ್ಲಿ ಗೌರವಿಸ್ತಾ ಇದ್ದೇವೆ. ಇನ್ನೂ 100 ವರ್ಷ ಕಾಲ ಅವರು ಬಾಳಬೇಕು, ನಮ್ಮ ಸಂಗೀತ ಕ್ಷೇತ್ರಕ್ಕೆ ದೊಡ್ಡ ಕೊಡುಗೆ ಅವರಿಗೆ ಸಲ್ಲಬೇಕು ಅನ್ನೋ ಒಂದು ಹಾರೈಕೆಯೊಂದಿಗೆ ಮಾತು ಮುಗಿಸ್ತೇನೆ. ಮಾತು ಮುಗಿಸುವ ಮೊದಲು ಇವತ್ತು ಒಂದು ಕಚೇರಿಯಲ್ಲಿ ಬಹಳ ವಿಶಿಷ್ಟವಾದಂಥ ಒಂದು ಸನ್ನಿವೇಶ ಇದೆ. ಕಚೇರಿಯಲ್ಲಿ ಯಾವ ಬಾನಿಗೂ ಸೇರದೆ ತಾನೇ ಬಾನಿ ಸೃಷ್ಟಿಸಿದ ಒಬ್ಬ ಆತ ಮಹಾನುಭಾವ ಇವತ್ತು ಹಾಡ್ತಾರೆ. ಅವರಿಗೆ ಬಾನಿ ಇಲ್ಲ, ಅವರದ್ದೇ ಬಾನಿ. ಆ ಬಾನಿಯನ್ನು ಅನುಸರಿಸಲಿಕ್ಕೆ ಹೋಗಿ ಹಲವು ಹಾನಿ ಮಾಡಿಕೊಂಡಿದ್ದಾರೆ. ಅದು ಸಾಧ್ಯ ಆಗೋದಿಲ್ಲ ಹಾಡಲಿಕ್ಕೆ ಅವರ ಹಾಗೆ. ಅದು ಬಿಡಿ. ಆಮೇಲೆ ಅವರಿಗೆ ಪಕ್ಕವಾದ್ಯಾಗಿ ಕೃಷ್ಣನಿದ್ದಾರೆ, EGR ಕೃಷ್ಣನಿದ್ದಾರೆ. ಅದು ದೊಡ್ಡ ಲಾಲ್ಗುಡಿಯ ಬಾನಿಯಲ್ಲಿ ಉಂಟು. ಆ ಲಾಲ್ಗುಡಿಯ ಇನ್ನೊಂದು ಬಾನಿ ಇಲ್ಲಿ ಉಂಟು. ಸೊ ಇಬ್ಬರು ಲಾಲ್ಗುಡಿಯ ಬಾನಿಯವರು ನಮ್ಮ ಜೊತೆಯಲ್ಲಿದ್ದಾರೆ. ಒಬ್ರು GGR ಕೃಷ್ಣನ್, ಒಬ್ರು ವಿಠಲ್ ರಾಮಮೂರ್ತಿ ಅವರು. ಆಮೇಲೆ ಮೃದಂಗ ನುಡಿಸುವಂಥವರು ಕೂಡ ದೊಡ್ಡ ಪರಂಪರೆಯಿಂದ ಬಂದವರು, ಪಾಲ್ಘಾಟ್ ರಘುವಿನಿಂದ ಬಂದಂತಹ ಹುಡುಗರು. ಒಬ್ಬರು ಆನಂದ್, ಇನ್ನೊಬ್ರು ಅಭಿಷೇಕ್ ರಘುರಾಮ್. ಅಭಿಷೇಕ್ ಹಾಡೋದನ್ನೆಲ್ಲ ಕೇಳಿದ್ದೀರಿ. ಅತ್ಯಂತ ಶ್ರೇಷ್ಠ ಮೃದಂಗ ವಿದ್ವಾಂಸ ಕೂಡ ಅವರು. ಅಜ್ಜನಿಂದ ಅಷ್ಟೂ ಪಡ್ಕೊಂಡಿದ್ದಾರೆ ಅವರು. ಅವರ ಸ್ವರ ಪ್ರಸ್ಥಾನದಲ್ಲಿ ಗೊತ್ತಾಗ್ತದೆ ನಿಮಗೆ ಇವರು ಎಷ್ಟು ಜಾಣ್ಮೆಯಲ್ಲಿ ಲೆಕ್ಕಾಚಾರ ಹಾಕ್ತಾರೆ ಹೇಳ್ಕೊಂಡು. ಕಣಕ್ಕು ಅಂದ್ರೆ ಅದು ಕಣಕ್ಕೆ ಅವರದ್ದು ಅಂತ ಅಸಾಧಾರಣವಾಗಿದೆ. ಅದು ಇಬ್ಬರು ಮೃದಂಗದ ಪೀಳಿಗೆಯಿಂದ ಬಂದವರು, ಪಾಲ್ಘಾಟ್ ಮಣಿಯಿಂದ ರಘುವಿನಿಂದ ಬಂದಂಥ ಪೀಳಿಗೆಯಲ್ಲಿ ಇಬ್ಬರು ಅಷ್ಟೇ ಶ್ರೇಷ್ಠವಾದಂತಹ ಒಂದು ವಾಯುನ ಬಾಣಿಯಿಂದ ಬಂದ ಇಬ್ಬರಿದ್ದಾರೆ. ಬಾಣಿ ಇಲ್ಲದ ಒಂದು ವಿಶ್ವವಾಣಿ ಸಂಗೀತ ಕೊಡ್ತದೆ. ಇದನ್ನು ಎಲ್ಲರೂ ಸಂತೋಷವಾಗಿ ಸ್ವೀಕರಿಸಬೇಕು ಅಂತ ಹೇಳಿ 2 ಮಾತು ನಾನು ಹೇಳಿದ್ದೇನೆ. ಇವರಿಗೆ ಮೊದಲೇ ನಾನು ಮಾತನಾಡುವುದಿಲ್ಲ ಬಾಲಮುರಳಿಯವರ ಬಗ್ಗೆ, ಯಾಕಂದ್ರೆ ಕನಿಷ್ಠ ನನಗೆ 1 ಗಂಟೆ ಕೊಡಬೇಕು ಅಂತ ಹೇಳಿದೆ ನಾನು. ಯಾಕಂದ್ರೆ ಅವರಿಗೆ ಸಿಕ್ಕಿದ ಪ್ರಶಸ್ತಿಯನ್ನು ಓದಬೇಕಿದ್ರೆ 30 ನಿಮಿಷ ಬೇಕು. 7-8 ಪುಟಗಳಲ್ಲಿ ಆ ಪ್ರಶಸ್ತಿಗಳು, ಬಿರುದು, ಸನ್ಮಾನಗಳಿವೆ. 30 ನಿಮಿಷ ಕನಿಷ್ಠ ಅದಕ್ಕೆ ಬೇಕು. ಆದ ಕಾರಣ ಬಹಳ ಸಂಕ್ಷಿಪ್ತವಾಗಿ ಪಿರಿದು ಮಾಡಿಕೊಂಡಿದ್ದಾನೆ, ಹೇಳಿದ್ದೇನೆ. ಸ್ವೀಕರಿಸಬೇಕು. ಬಾಲಮುರಳಿ ಕೂಡ ನಮಸ್ಕಾರ, ತಪ್ಪಾಗಿದೆ ಕ್ಷಮಿಸಬೇಕು. ನಮಸ್ಕಾರ. ಈಶ್ವರಯ್ಯನವರಿಗೆ ವಂದನೆಗಳು. Ladies and gentlemen, please permit me to read out the text of the citation to be presented to Dr. Balamurali Krishna. Udupi Shri Krishna Matha, Pariyaya Shri Sode Vadiraja Matha, Udupi, Karnataka 576101, Udupi. In appreciation of incredible achievements of world renown in the field of Carnatic music, Shri Shri Vishwavallabha Swamiji, Pariyaya Shri Sode Vadiraja Matha, Udupi, is pleased to confer Shri Krishna Vadiraja Anugraha Prashasti on Dr. M. Balamurali Krishna, the multifaceted innovative genius, the unique musical blend of tradition and modernity, a rare synthesis of classical perfection and general popularity, a composer contributor for the furtherance of South Indian music. He is also honored with the title of Asthana Vidwan of Shri Krishna Matha. Blessings from Lord Shri Krishna Mukhya Prana, Shri Shri Vishwavallabha Swamiji, Pariyaya Shri Sode Matha, Tritiya Adhika Bhadrapada Nandana Samvatsara, 3rd September 2012, Rajangana, Udupi. ಈಗ ಡಾಕ್ಟರ್ ಬಾಲಮುರಳಿ ಕೃಷ್ಣ ಅವರಿಗೆ ಶ್ರೀಮಠದ ವತಿಯಿಂದ ನಮ್ಮೆಲ್ಲರ ಅಭಿಮಾನದ ದ್ಯೋತಕವಾಗಿಯೂ ಕೂಡ ಸನ್ಮಾನ ಪೂಜ್ಯ ಶ್ರೀಗಳವರಿಂದ. Thank you.
Dr. Balamurali Krishna ji. Now it is our humble request to listen to you. On behalf of Sri Mata, may I request you to speak a few words. A few words, sir, in reaction to this honor. ಪರಮ ಪೂಜ್ಯ ಸ್ವಾಮಿಗಳು, my music lovers who are here, I am very happy and fortunate to receive the blessings of Swamiji here and all your love. I am unable to find words how to express my feelings. It's very difficult to, to express my joy, and it's my, if I am today like this, it's my Guruji, my parents, and all of you. I am only a senior student of music. I know what more I have to learn and achieve. I do my best with all your good wishes and affection. I try to find new dimensions in music, and I am always grateful to all of you who are responsible for what I am today. This Sannidhanam, this Devasthanamaya Hridi. I may express this while singing. I can't express through words. I am very grateful. Everything I dedicate to my Rasikas all over the world who are giving me strength and confidence with which I am living. I'll do my best the rest of my life. Thank you very much. Thank you, sir. ಶ್ರೀ ಕೃಷ್ಣಾಪುರ ಮಠಾಧೀಶರಾದ ಶ್ರೀ ಶ್ರೀ ವಿದ್ಯಾಸಾಗರ ತೀರ್ಥ ಶ್ರೀಪಾದಂಗಳವರು ಈಗ ಅನುಗ್ರಹ ಭಾಷಣ ಮಾಡಬೇಕೆನ್ನುವುದಾಗಿ ಅವರಲ್ಲಿ ಪ್ರಾರ್ಥನೆ. ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋನ್ನೇತಿ ಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರ ಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಪ್ರಥಮೋ ಹನುಮನ್ನಾಮ ದ್ವಿತೀಯೋ ಭೀಮಹೇವ ಚ ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ಕಾರ್ಯಸಾಧಕಃ
ಕಾಮಧೇನರೇತ ಪೂರ್ವಂ ಧರ್ಮಾಭೀಷ್ಟ ಫಲಪ್ರದ ತಥಾ ಖಲು ವಾಜರಾಜ ಶ್ರೀಪಾದೋ ಅಭೀಷ್ಟದ ಸತಾಂ. ಶ್ರೀ ಗುರುಭ್ಯೋ ನಮಃ. ಸಭ್ಯರೇ, ಉಡುಪಿಯಲ್ಲಿ ಕೃಷ್ಣಾಷ್ಟಮಿ, ಹಾಗೆ ಕೆಲವು ವರ್ಷ ಕೃಷ್ಣ ಜಯಂತಿ ಬರ್ತದೆ. ಇದು ಬಹಳ ಒಂದು ದೊಡ್ಡ ಹಬ್ಬ. ಕೃಷ್ಣನ ಒಂದು ಅವತಾರಕ್ಕೆ ಸಂಬಂಧಪಟ್ಟಂತಹ ಒಂದು ದೊಡ್ಡ ಹಬ್ಬ. ಇದನ್ನು ವಿಶಿಷ್ಟ ರೀತಿಯಿಂದ ಆಚರಿಸಿಕೊಂಡು ಬರ್ತಾ ಇದ್ದೇವೆ. ಅಂದರೆ ಪ್ರತಿಯೊಂದು ಈ ಹಬ್ಬದ ನಿಮಿತ್ತ ಆಚರಣೆಗಳು ದೇವರ ಒಂದು ಅನುಭೂತಿಯನ್ನು, ಪ್ರಜ್ಞೆಯನ್ನು ನಮಗೆ ತಂದು ಕೊಡಬೇಕು ಅಂತ ಅರ್ಥ. ಆ ಉತ್ಸವವಾಗಲಿ ಅಥವಾ ಒಂದು ವಿವಿಧ ವೇಷಧಾರಿಗಳಾಗಲಿ ಎಲ್ಲ ಲೌಕಿಕವಾಗಿ ಮಾಡುವಂಥದ್ದಲ್ಲ. ಇದೆಲ್ಲ ಕೃಷ್ಣನು ತನ್ನ ಬಾಲ್ಯಲೀಲೆಯಲ್ಲಿ ಯಾವುದನ್ನು ಮಾಡಿ ತೋರಿಸಿದ್ದಾನೋ ಅದನ್ನು ತೋರಿಸಿ ಜನರಿಗೆ ಒಂದು ಕೃಷ್ಣನ ಪ್ರಜ್ಞೆಯನ್ನು ತಂದುಕೊಳ್ಳಲಿಕ್ಕೆ ಬೇಕಾದಂತಹ ಒಂದು ಉತ್ಸವ. ಈ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಆ ಒಂದು ನಿಟ್ಟಿನಲ್ಲಿ ಬಹಳ ಒಂದು ಸಹಕಾರಿ. ಜನರಿಗೆ ಕೇವಲ ಒಂದು ಭಗವತ್ ಪ್ರಜ್ಞೆಯನ್ನೇ ಪ್ರವಚನದ ಮುಖ ನೀಡಿದರೆ ಕೆಲವರು ಅದಕ್ಕೆ ಮೆಚ್ಚುತ್ತಾರೆ, ಅದಕ್ಕೂ ತಯಾರಾದ ಕೆಲವು ಜನರಿದ್ದಾರೆ. ಆದರೆ ಎಲ್ಲರಿಗೂ ಅದು ಹಿತ ಅನಿಸೋದಿಲ್ಲ. ಅವರಿಗೆ ಬೇಕಾದಂತಹ ಒಂದು ಮನೋರಂಜನಾ ಕಲಾ ಪ್ರಕಾರಗಳಿಂದ ಆ ಭಗವತ್ ಪ್ರಜ್ಞೆಯನ್ನು ನೀಡಿದರೆ ಅವರು ಕೂಡ ಸ್ವೀಕರಿಸ್ತಾರೆ. ಹೇಗಾದರೂ ವಿವಿಧ ರೀತಿಯಿಂದ ಜನರಿಗೆ ಒಂದು ಆ ದೇವರ ಒಂದು ತಿಳುವಳಿಕೆಯನ್ನು ನೀಡುವುದೇ ಎಲ್ಲ ಕಾರ್ಯಕ್ರಮಗಳ ಮುಖ್ಯ ಗುರಿ. ಆ ಒಂದು ನಿಷ್ಠೆಯಿಂದ ಈ ಒಂದು ಧಾರ್ಮಿಕ ಕಾರ್ಯಕ್ರಮ, ಸಾಂಸ್ಕೃತಿಕ ಕಾರ್ಯಕ್ರಮ ಇದು ಕೂಡ ನಮಗೆ ಅವಶ್ಯವಾಗಿದೆ. ಇದಕ್ಕೆ ಕೂಡ ಸಾಕಷ್ಟು ಜನ ಅಭಿಮಾನಿಗಳಿದ್ದಾರೆ. ಆದರೆ ಮುಖ್ಯ ಕಾರ್ಯಕ್ರಮ ಯಾವ್ದು ನಡೆಸಿಕೊಡುವವರು ಏನು ಪ್ರಜ್ಞೆ ಬೇಕು ಅಂತ ಕೇಳಿದ್ರೆ, ನಾವು ಏನು ಮಾಡಬೇಕಿಲ್ಲಿ ಈ ಕಾರ್ಯಕ್ರಮ, ಏನು ಮಾಡಬಾರ್ದು, ಅದು ಬಗ್ಗೆ ಪ್ರಜ್ಞೆ ಇದ್ರೆ ಸರಿ. ಆ ರೀತಿಯಲ್ಲಿ ನೋಡ್ಲಿಕ್ಕೆ ಹೋದ್ರೆ ಈ ಒಂದು ಕೃಷ್ಣ ಮಠದಲ್ಲಿ ನಡೆತಕ್ಕಂತಹ ಎಲ್ಲ ಕಾರ್ಯಕ್ರಮಗಳು ಸಮಾಜದ ಒಂದು ಯಾವುದು ಹಿತ ದೃಷ್ಟಿಗೆ, ಆ ಸಮಾಜದ ಉನ್ನತಿಗೆ ಪೂರಕವಾಗಿದೆ ಎಂದು ನಾವು ಖಂಡಿತವಾಗಿ ಹೇಳ್ಬೋದು. ಏನಂತ ಕೇಳಿದ್ರೆ, ಯಾವುದನ್ನು ನಾವು ಜನತೆಗೆ ನೀಡಬೇಕೋ ಅಂತ ಒಂದು ಯಾವುದು ಸಂದೇಶವನ್ನು ಈ ಒಂದು ವೇದಿಕೆಯ ಮೂಲಕ ನಡೆತಕ್ಕಂತಹ ಕೆಲಸ ಇಲ್ಲಿ ಆಗ್ತಾ ಉಂಟು ಅಂತ ಹೇಳುದು ಬಹಳ ಒಂದು ತೃಪ್ತಿಕರವನ್ನು ನಡೆತಕ್ಕಂತಹ ಒಂದು ವಿಷಯವಾಗಿದೆ. ಆ ಒಂದು ಕಾರಣದಿಂದ ನೀವೆಲ್ಲರೂ ಕೂಡ ಇವತ್ತು ಸೇರಿದ್ದೀರಿ. ಈ ಬಾಲಮುರಳಿ ಅವರ ಒಂದು ಕಾರ್ಯಕ್ರಮವನ್ನು, ಕಚೇರಿಯನ್ನು ಕೇಳಬೇಕು ಅಂತ ಹೇಳಿ ನೀವೆಲ್ಲರೂ ಸೇರಿದ್ದೀರಿ. ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ಶ್ರೀಗಳವರು ಮಾಡಿಸಿ ಬಹಳ ಖರ್ಚು ವೆಚ್ಚ ಸಾಧ್ಯವಾದಂತಹ ಈ ಕಾರ್ಯಕ್ರಮವನ್ನು ಆ ದೇವರ ಮೇಲೆ ಒಂದು ಪ್ರೀತಿಯ ಉದ್ದೇಶದಿಂದ, ಬಹಳ ಒಂದು ದೇವರ ಒಂದು ಅನುಗ್ರಹದ ಸಂಪಾದನೆ ಮಾಡುವ ಉದ್ದೇಶದಿಂದ ಮಾಡಿಸ್ತಾ ಇದ್ದಾರೆ. ಅದು ದೇವರ ಚಿತ್ತಕ್ಕೆ ಬರಲಿ. ನಿಮಗೆ ಕಲಾ ಅಭಿಮಾನಿಗಳಿಗಳ ಎಲ್ಲ ವಿಧದ ಒಂದು ಬೇರೆ ಬೇರೆ ರೀತಿಯಿಂದ ತೃಪ್ತಿ ಬಳಸಕ್ಕೆ ಬರ್ತಾರೆ. ಕೇವಲ ನಾವು ಭೋಜನ ಮಾತ್ರ ಹಾಕೋದಲ್ಲ, ಅದರ ಜೊತೆಗೆ ಆ ಕಿವಿಗೂ ಕೂಡ ರಸಾಯನ ಇದು ಅಂತಹ ಒಂದು ಯಾವುದು ಈ ದಿವ್ಯವಾದಂತಹ ಗಾನ ಸುದ್ದಿ ಅದನ್ನು ಕೂಡ ನೀಡುವಂತಹ ಎಲ್ಲ ವಿಧದ ಎಲ್ಲ ಇಂದ್ರಿಯಗಳು ಕೂಡ ತೃಪ್ತಿ ಬಳಸಿದಂತಹ ಕಾರ್ಯಕ್ರಮವನ್ನು ಶ್ರೀಗಳವರು ಈ ಒಂದು ಕಾರ್ಯಕ್ರಮ ಯಾವುದು ಅಷ್ಟಮಿ ದಿವಸ ಹಮ್ಮಿಕೊಂಡಿದ್ದಾರೆ. ಮುಖ್ಯವಾಗಿ ನಾನು ತಿಳ್ಕೊಂಡದ್ದು, ನನಗೆಲ್ಲ ಹೆಚ್ಚು ಈ ಒಂದು ಶಾಸ್ತ್ರೀಯ ಸಂಗೀತಗಳ ಪರಿಚಯ ಇಲ್ಲ. ಆದರೆ ನಮ್ಮ ಗುರುಗಳಾಗಿದ್ದಂತಹ ಯಾರು ವಿಶ್ವೋತ್ತಮ ತೀರ್ಥರಿಗೆ ಎಲ್ಲ ಗಾನದ ಪರಿಚಯ ಇತ್ತು. ನಿಮ್ಮ ಪ್ರಹ್ಲಾದಾಚಾರ್ಯ ಕೇಳಿದ್ರೆ ಅವರೆಲ್ಲ ಹೇಳ್ತಾರೆ, ಅವರು ಈ ಪ್ರತಿಯೊಂದು ಪದ್ಯಕ್ಕೆ ತನಗೆ ಗೊತ್ತಿಲ್ಲದ ರಾಗ ಹೇಗೆ ಹಾಡಬೇಕು ಅಂತ ಹೇಳಿ ಹಾಡಿ ತೋರಿಸಿದ್ದಾರೆ ಅಂತ ಹೇಳ್ತಾ ಇದ್ರು. ಅವರಿಗೆ ಬಹಳ ಒಂದು ರಾಗದ ಪರಿಜ್ಞಾನ ಇತ್ತು. ಅವರಿಗೂ ತೃಪ್ತಿಕರವಾದ ಹರಿ ಗುರುಗಳ ಸೇವೆ ಮಾಡಿದ್ರು ಅಂತ ಅರ್ಥ. ದೇವರಿಗೂ ತೃಪ್ತಿಕರ, ಅದರೊಟ್ಟಿಗೆ ಗುರುಗಳಿಗೂ ಕೂಡ ತೃಪ್ತಿಕರವಾದಂತಹ ಸೇವೆಯನ್ನು ಬಹಳ ಉತ್ತಮ ರೀತಿಯಲ್ಲಿ ಶ್ರೀಗಳವರು ಮಾಡಿಸಿ ಆ ಒಂದು ಇರುವರ ಕಾರಣಕ್ಕಂತದ್ದು ಕೃಪೆಗೆ ಪಾತ್ರರಾಗುವಂತಹ ಒಂದು ಕೆಲಸ ಮಾಡಿದ್ದಾರೆ. ದೇವರು ಅವರಿಂದ ಇನ್ನೂ ಉತ್ತಮ ಕೆಲಸಗಳನ್ನು ಮಾಡಿಸಲಿ. ಈ ಒಂದು ಕಲಾ ಚಿತ್ರದಲ್ಲಿ ಇವತ್ತು ಸನ್ಮಾನ ಮಾಡಿದರು. ಯಾರಿಗೆ? ನಮ್ಮ ಬಾಲಮುರಳಿ ಅವರಿಗೆ. ನನಗೆ ಅವರ ಮಾತು ಕೇಳಿ ಬಹಳ ಸಂತೋಷ ಆಯಿತು. ಏನಂತ ಕೇಳಿದ್ರೆ, ಐ ಆಮ್ ಎ ಸ್ಟೂಡೆಂಟ್. ನಾನು ಈಗಲೂ ಕೂಡ ಏನಾಯಿತು, ಒಬ್ಬ ವಿದ್ಯಾರ್ಥಿಯಾಗಿದ್ದೇನೆ. ಕಲಾವಿದನಿಗೆ ಬೇಕಾದ ಒಂದು ಮುಖ್ಯ ಸಂದೇಶ ಅವರು ನೀಡಿದ್ದಾರೆ. ಏನಂತ ಕೇಳಿದ್ರೆ, ನಾನು ಪೂರ್ತಿ ಕಲ್ತಾಯಿತು, ಇಂತಹ ಕಲಾವಿದ ಬೆಳೆಯಲಾರ. ಯಾರಿಗೆ ನಾನು ಇನ್ನೂ ಕಲೀಲಿಕ್ಕೆ ಇದೆ ಪ್ರಜ್ಞೆ ಉಂಟು, ಅವರಿಗೆ ಸಾವು ಇಲ್ಲ, ಅವರು ಮತ್ತಷ್ಟು ಬೆಳೀತಾರೆ. ಆದ ಕಾರಣ ಇವರು ಸದಾ ಸನ್ಮಾನ ಅರ್ಹರಾಗಿದ್ದಾರೆ. ಯಾಕೆ? ಇನ್ನೂ ಹೆಚ್ಚು ಬೆಳೆದಿರ್ತಾರೆ ಅವರು. ಒಂದೊಂದು ಕಚೇರಿಯಿಂದ ಅವರು ಹೆಚ್ಚೆಚ್ಚು ಬೆಳೆದುಕೊಂಡು ಹೋಗ್ತಾ ಇರ್ತಾರೆ. ಆ ಒಂದು ಪ್ರಜ್ಞೆ ಅವರದ್ದಿದೆ. ಹೆಚ್ಚೆಚ್ಚು ಕಲ್ತುಕೊಂಡು ಹೋಗ್ತಾರೆ, ಹೆಚ್ಚೆಚ್ಚು ಅವರು ಜನಕ್ಕೆ ನೀಡ್ತಾರೆ. ಆದ ಕಾರಣ ಇದು ಸದಾ ಯಾವಾಗಲೂ ಸನ್ಮಾನ ಅರ್ಹರಾಗಿದ್ದಾರೆ. ಇದು ಎಂದು ಕೂಡ ಅವರಿಗೆ ಮಾಡಿ ಆಯ್ತಲ್ವಾ, ಆ ಪ್ರಶ್ನೆ ಬರುವುದೇ ಇಲ್ಲ. ಯಾಕೆ? ಆ ಬಾಲಮುರಳಿ ಕೃಷ್ಣ ಬೇರೆ, ಈ ಬಾಲಮುರಳಿ ಕೃಷ್ಣ ಈಗ ಮಾಡುತ್ತಾ ನಾವು ಬೇರೆ. ಯಾಕೆ? ಅವರು ಈಗ ಮಸ್ತ್ ಬೆಳೆದಿದ್ದಾರೆ. ಈಗ
ಇಂದಿಗಿಂತ ಅಂತ ಒಂದು ಪ್ರಜ್ಞೆಯನ್ನು ನಾನು ಗುರುತಿಸಿದ್ದೇನೆ. ಬಹಳ ಉತ್ತಮ ರೀತಿಯಲ್ಲಿ ದೇವರ ಶ್ರೀಗಳವರು ಆ ವ್ಯಕ್ತಿಯನ್ನು ಗುರುತಿಸಿ, ದೇವರಿಗೆ ಪ್ರಿಯವಾದಂತಹ ಒಂದು ಆ ವ್ಯಕ್ತಿಯನ್ನು ಗುರುತಿಸಿ ಸನ್ಮಾನ ಮಾಡಿದ್ದಾರೆ. ಇದರಿಂದ ಆ ದೇವರಿಗೆ ತೃಪ್ತಿಯಾಗಲಿ ಅಂತ ಹಾರೈಸಿ ನನ್ನೆರಡು ಮಾತುಗಳನ್ನು ನಾನು ಮುಗಿಸ್ತೇನೆ. ಪರ್ಯಾಯ ಶ್ರೀಗಳವರು ಅನುಗ್ರಹದ ನುಡಿಗಳನ್ನು ಆಡಬೇಕೆನ್ನುವುದಾಗಿ ಅವರಲ್ಲಿ ವಿನಂತಿ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶೇ ಹೃದ್ಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಮಾಯಿ ಭವೈರಿಣೇ ಮಾಧ್ವರಾಧಾಂತ ವನಚಾರಿಣೇ ವಚೋ ನಖರಿಣೇ ವಾದಿರಾಜ ಕೇಸರಿಣೇ ನಮಃ. ಶ್ರೀ ಗುರುಭ್ಯೋ ನಮಃ. ಕೃಷ್ಣಾಷ್ಟಮಿ ಒಂದು ಅಷ್ಟದಿನೋತ್ಸವದ ಒಂದು ಉದ್ಘಾಟನಾ ಸಮಾರಂಭ ನಾವೆಲ್ಲ ಸೇರಿದ್ದೇವೆ. ನಮ್ಮಲ್ಲಿ ಸಾಮಾನ್ಯವಾಗಿ ದೇವರ ನಾನಾ ಅವತಾರಗಳ ಜಯಂತಿಯನ್ನು ಆಚರಿಸ್ತೇವೆ. ಭೂವರಾಹ ಜಯಂತಿಯನ್ನು ಆಚರಿಸ್ತೇವೆ, ಹೈಗ್ರೀವ ಜಯಂತಿಯನ್ನು ಆಚರಿಸ್ತೇವೆ, ನರಸಿಂಹ ಜಯಂತಿಯನ್ನು ಆಚರಿಸ್ತೇವೆ, ರಾಮನವಮಿಯನ್ನು ಮಾಡ್ತೇವೆ. ಆದರೆ ಕೃಷ್ಣಾಷ್ಟಮಿಯನ್ನು, ಕೃಷ್ಣ ಜಯಂತಿಯನ್ನು ಬಹಳ ವಿಶೇಷವಾಗಿ ಆಚರಿಸ್ತೇವೆ. ಯಾಕೆಂತ ಹೇಳಿದರೆ ನಮ್ಮ ಶಾಸ್ತ್ರದಲ್ಲಿ ಒಂದು ಮಾತು ಇದೆ. ಕಲವು ಕೃಷ್ಣ ಸುಕೀರ್ತನ ಅಂತ. ನಾವು ವಿಶೇಷವಾಗಿ ಕಲಿಯುಗದಲ್ಲಿ ಕೃಷ್ಣನ ಆರಾಧನೆಯನ್ನು ವಿಶೇಷವಾಗಿ ಮಾಡಬೇಕೆಂಬುದಾಗಿ ಶಾಸ್ತ್ರಗಳು ಹೇಳ್ತಾ ಇದೆ. ಯಾಕೆಂದ್ರೆ ಹೇಳಿ ಕಲಿಯುಗಕ್ಕೆ ಅತ್ಯಂತ ಸಮೀಪದಲ್ಲಿ ಅವತಾರವಾಗಿರತಕ್ಕಂಥ ರೂಪ ಕೃಷ್ಣ ರೂಪ. ಕೃಷ್ಣ ರೂಪಕ್ಕೆ ಬಹಳ ವಿಶೇಷವಾದ ಪ್ರಾಧಾನ್ಯ ಇದೆ ಶಾಸ್ತ್ರದಲ್ಲಿ. ಎಲ್ಲಕ್ಕಿಂತ ಹೆಚ್ಚು ಉಡುಪಿಯಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಬಹಳ ವೈಭವದಿಂದ ಕೃಷ್ಣಾಷ್ಟಮಿ ಆಗ್ತಾ ಇದೆ. ನಮ್ಮಲ್ಲಿ ಸಾಮಾನ್ಯವಾಗಿ ಮನೆಗಳಲ್ಲಿ ಪುಟ್ಟ ಪುಟ್ಟ ಮಕ್ಕಳ ಹುಟ್ಟುಹಬ್ಬವನ್ನು ಬಹಳ ವೈಭವದಿಂದ ಆಚರಿಸ್ತಾರೆ. ಮಕ್ಕಳು ಬೆಳೀತಾ ಹೋದಾಗ ಹುಟ್ಟುಹಬ್ಬ ಅಷ್ಟು ವೈಭವದಿಂದ ಮಾಡೋದು ಮನೆಯಲ್ಲೇ ಮಾಡುವುದಿಲ್ಲ. ಈಗ ಹೋಮ್ ಸ್ಟೇಗೆ ಹೋಗ್ತಾ ಇದ್ದಾರೆ ಹುಟ್ಟುಹಬ್ಬವನ್ನು ಆಚರಿಸಲಿಕ್ಕೆ. ಚಿಕ್ಕ ಚಿಕ್ಕ ಮಕ್ಕಳು ಎಲ್ಲ ಮನೆಯಲ್ಲಿ ಹುಟ್ಟುಹಬ್ಬ ಮಾಡುವ ವೈಭವದಿಂದ ಪೋಷಕರು ಮಾಡ್ತಾರೆ. ಇಲ್ಲಿಯೂ ಕೂಡ ಹಾಗೆ ಉಡುಪಿಯ ಕೃಷ್ಣ ಬಾಲಕೃಷ್ಣ, ಪುಟ್ಟ ಕೃಷ್ಣ. ಆದ್ರಿಂದ ಇಲ್ಲಿ ಪ್ರತಿ ವರ್ಷ ಕೂಡ ವೈಭವದಿಂದ ಕೃಷ್ಣಾಷ್ಟಮಿ ಆಗ್ತಾ ಇದೆ. ಕೃಷ್ಣನ ಹುಟ್ಟುಹಬ್ಬ ಇಲ್ಲಿ ಆಗ್ತಾ ಇದೆ. ನಮ್ಮ ಕೃಷ್ಣನಿಗೂ ಎಂಟು ಎಂಬ ಸಂಖ್ಯೆ ಬಹಳ ನಂಟಿದೆ. ಕೃಷ್ಣನಿಗೆ 8ರ ನಂಟು ಬಹಳ ವಿಶೇಷವಾಗಿದೆ. ಕೃಷ್ಣ ಹುಟ್ಟಿದ್ದು 8ನೆಯ ಗರ್ಭದಲ್ಲಿ. ಕೃಷ್ಣ ಹುಟ್ಟಿದ ಅಷ್ಟಮಿ ತಿಥಿ 8ನೇ ತಿಥಿಯಂದು. ಕೃಷ್ಣನಿಗೆ ಮಹಿಷಿಯರು 8 ಜನ ಮಹಿಷಿಯರು. ಉಡುಪಿಯಲ್ಲಿ ಕೃಷ್ಣನ ಪ್ರತಿಷ್ಠಾಪನೆ ಮಧ್ವಾಚಾರ ಪೂಜೆಗಿಟ್ಟದ್ದು 8 ಜನ ಮಠಾಧೀಶರನ್ನ. ಅದೇ ರೀತಿಯಾಗಿ ಈ ಬಾರಿ ಕೂಡ ಕೃಷ್ಣಾಷ್ಟಮಿ ಬಂದದ್ದು ಸೆಪ್ಟೆಂಬರ್ 8ಕ್ಕೆ. ಆದ್ದರಿಂದ ಕೃಷ್ಣನಿಗೆ 8ರ ನಂಟು ಬಹಳ ವಿಶೇಷವಾಗಿದೆ ಅಂತ ಹೇಳಬಹುದು. ಅಂತ ಒಂದು ಕೃಷ್ಣಾಷ್ಟಮಿ ಒಂದು ಪರ್ವಕಾಲದಲ್ಲಿ ನಮ್ಮ ಉಡುಪಿಯ ಬಾಲಕೃಷ್ಣನ ಸೇವೆಯನ್ನು ಮಾಡಲಿಕ್ಕೆ ಬಾಲಮುರಳಿ ಕೃಷ್ಣ ಅವರು ಬಂದಿದ್ದಾರೆ. ನಮ್ಮ ಸಂಗೀತ ಸೇವೆಯನ್ನು ಕೃಷ್ಣನಿಗೆ ಅರ್ಪಿಸಲಿಕ್ಕೆ ಬಂದಿದ್ದಾರೆ. ಬಾಲಮುರಳಿ ಕೃಷ್ಣ ಸಂಗೀತ ಕ್ಷೇತ್ರ ದೊಡ್ಡ ಸಾಧನೆಯನ್ನು ಮಾಡಿದ ಇದೆಲ್ಲ ಗೊತ್ತಿದ್ದ ವಿಚಾರ ಎಲ್ಲರಿಗೂ ಕೂಡ. ಮುಂದೆ ಕೂಡ ಅವರಿಂದ ನಿರಂತರವಾಗಿ ಸಾಧನೆಯಾಗಲಿ. ದೇವರು ಇನ್ನೂ ಹೆಚ್ಚು ಸಾಧನೆ ಮಾಡಿದ ದೇವರು ಅವರಿಗೆ ಶಕ್ತಿಯನ್ನು ಕೊಡಲಿ ಅಂತ ನಾವು ದೇವರಲ್ಲಿ ಪ್ರಾರ್ಥಿಸ್ತೇವೆ.
ಇಂದು ಇಲ್ಲಿಗೆ ಬಾಲಗುರುಣಿ ಕೃಷ್ಣ ಅವರು ಬರಲಿಕ್ಕೆ ಕಾರಣ ನಮ್ಮ ವಿಠ್ಠಲ ರಾಮಮೂರ್ತಿ ಅವರು. ವಿಠ್ಠಲ ರಾಮಮೂರ್ತಿ ಅವರ ಪರ್ಯಾಯದ ಆರಂಭದಿಂದಲೂ ಕೂಡ ಬಹಳ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಮುಂದೆ ಕೂಡ ಪರ್ಯಾಯದ ಅವಧಿಯಲ್ಲಿ ಪೂರ್ತಿಯಾಗಿ ಸಹಕಾರ ಇರಬೇಕು ಅಂತ ನಾವು ಬಯಸ್ತೇವೆ. ಈ ಒಂದು ಕಾರ್ಯಕ್ರಮ ಎಲ್ಲ ರೀತಿಯ ಸಂಗೀತ ಬಂಧುಗಳು ಬಂದಿದ್ದೀರಿ. ಎಲ್ಲರಿಗೂ ಕೂಡ ದೇವರ ಶ್ರೇಯಸ್ಸನ್ನು ಕರುಣಿಸಲಿ ಎಂಬುದಾಗಿ ದೇವರಲ್ಲಿ ಪ್ರಾರ್ಥಿಸಿ ನಮ್ಮ ಮಾತನ್ನು ಮುಗಿಸ್ತಾ ಇದ್ದೇವೆ. ಪೂಜ್ಯ ಶ್ರೀಗಳವರಿಗೆ ಅಭಿವಾದನೆಗಳು. ಸಂಗೀತ ಕಚೇರಿಯನ್ನು ಕೇಳುವ ಗಳಿಗೆಯನ್ನು ನಾವು ಸಮೀಪಿಸ್ತಾ ಇದ್ದೇವೆ. ಅದಕ್ಕಿಂತ ಮೊದಲು ಮಾನ್ಯ ವಿಠ್ಠಲ ರಾಮಮೂರ್ತಿಯವರು ಇವತ್ತಿನ ಕಚೇರಿಯಲ್ಲಿ ಭಾಗವಹಿಸಲಿರುವ ಪಕ್ಕವಾದ್ಯದವರನ್ನು ಹಾಗೂ ಅಭಿಷೇಕ್ ರಘುರಾಮ್ ಅವರನ್ನು ವೇದಿಕೆಗೆ ಕರೆತರಬೇಕು. ಪೂಜ್ಯ ಶ್ರೀಗಳವರು ಅವರಿಗೆ ಪ್ರಸಾದ ನೀಡುವವರಿದ್ದಾರೆ. ನನ್ನಲ್ಲಿ ಮಾತಾಡ್ಲಿಕ್ಕೆ ಹೇಳ್ತೀರಾ ಅಂತ ಕೇಳ್ಕೊಂಡೆ. ಸ್ವಾಮೀಜಿಯವರ ಆಶೀರ್ವಾದದಿಂದ ನನಗೆ, ಕೃಷ್ಣನೊಂದು ಆಶೀರ್ವಾದದಿಂದ ನನಗೆ ಈ ಒಂದು ದೊಡ್ಡ ಸೇವೆ ಮಾಡುವಂಥ ಒಂದು ಭಾಗ್ಯ ಸಿಕ್ಕಿದೆ ಅಷ್ಟೇ ಅಲ್ಲದೆ ಬೇರೆ ಯಾವುದರಿಂದಲೂ ಇಲ್ಲ. ಯಾವಾಗ ಬೇಕಿದ್ರು ಈ ಲೈಫ್ ಟೈಮ್ ಫುಲ್ಲ ನಾನು ಉಡುಪಿಗೆ ಏನು ಬೇಕಿದ್ರು ಮಾಡ್ತೇನೆ. ಇದು ನನಗೆ ಕೃಷ್ಣನ ಆಶೀರ್ವಾದ ಮತ್ತು ಸ್ವಾಮೀಜಿಯವರೆಲ್ಲರ ಆಶೀರ್ವಾದ ಅಷ್ಟೇ. ನಾನು ಇವತ್ತಿನ ಕಚೇರಿ ಬಹಳ ವಿಶೇಷ ಅಂದರೆ ನನ್ನ ಗುರುಗಳಾದ ಲಾಲ್ಗುಡಿ ಜಯರಾಮನ್ ಸರ್ ಅವರ ಮಗ GJR ಕೃಷ್ಣನ್ ಅವರು ವಯಲಿನ್ ನುಡಿಸ್ತಿದ್ದಾರೆ. ಏನು ವಿಶೇಷ ಅಂತ ಹೇಳಿದ್ರೆ ಅವರು ಪಕ್ಕವಾದ್ಯ ನುಡಿಸೋರಲ್ಲ. ಇವತ್ತೊಂದು ಹೊಸದಾಗಿ ಒಂದು ಕಚೇರಿಗೆ ಪಕ್ಕವಾದ್ಯ ನುಡಿಸುವಂತ ಕೆಲವಾರು ಕಚೇರಿಗಳಿಗೆ ನುಡಿಸಿದ್ದಾರೆ ಅಷ್ಟೇ. ಫಸ್ಟ್ ಟೈಮ್ ಬಾಲಮುರಳಿ ಸರ್ ಅವರಿಗೆ ಅವರು ಪಕ್ಕವಾದ್ಯ ನುಡಿಸ್ತಾರೆ. ಅದೇ ಥರ ಆನಂದ್ ಅನಂತ ಕೃಷ್ಣನ್ ಅವರು ಅಮೆರಿಕದಲ್ಲಿ ಹುಟ್ಟಿ ಅಲ್ಲೇ ಬೆಳೆದು ಪಾಲ್ಘಾಟ್ ರಘು ಅವರ ಗ್ರ್ಯಾಂಡ್ ಸನ್ ಅವರು ಜಾಸ್ ಎಲ್ಲಂಬ ಅಂತ ಕಚೇರಿಗಳಲ್ಲಿ ನುಡಿಸಿ AR ರೆಹಮಾನ್ ಅವರ ಸ್ಕೂಲಲ್ಲಿ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಿದ್ದಾರೆ. ಅವರು ಇವತ್ತು ಮೃದಂಗ ನುಡಿಸ್ತಾರೆ. ನಮ್ಮ ಶ್ರೀ ಸುಂದರ್ ಕುಮಾರ್ ನಮ್ಮ ಊರಿನ ಅಳಿಯ ಅಂತ ಹೇಳ್ಬೋದು, ನಮ್ಮ ನಿತ್ಯಾನಂದ ರಾಯ್ ಅವರ ಅಳಿಯ, ಅವರು ಇವತ್ತು ಕಂಜಿರ ನುಡಿಸ್ತಿದ್ದಾರೆ. ಇದೆಲ್ಲಕ್ಕಿಂತಲೂ ನನ್ನ ಫ್ಯಾಮಿಲಿಗೆ ಮತ್ತು ನಮ್ಮೆಲ್ಲರಿಗೆ ಆತ್ಮೀಯರಾದ ಇನ್ನು ಕೆಲವೇ ದಿನಗಳಲ್ಲಿ ನೀವೆಲ್ಲ ಅವರ ಕಚೇರಿ ಕೇಳಲಿಕ್ಕಿದ್ದೀರಿ. ಈಗಿನ ರೈಸಿಂಗ್ ಸ್ಟಾರ್ ನಮ್ಮ ಅಭಿಷೇಕ್ ರಘುರಾಮ್ ಅವರು ಬಂದಿದ್ದಾರೆ. ಅವರೆಲ್ಲರನ್ನು ಒಂದು ನಿಮಿಷ ನಾನು ಸ್ಟೇಜಿಗೆ ಕರ್ಕೊಂಡ್ಬಂದು ಅವರಿಗೆ ಒಂದು ಸ್ವಾಮೀಜಿಯವರ ಆಶೀರ್ವಾದ ತೆಗೆಸಿಕೊಟ್ಟು ತಕ್ಷಣ ಕಾರ್ಯಕ್ರಮ ಶುರು ಮಾಡುವ. ನಿಮ್ಮ ಉಡುಪಿಯ ಜನತೆಗೆ ಎಷ್ಟು ಧನ್ಯವಾದ ಹೇಳಿದರೂ ಸಾಲದು. ಇಷ್ಟು ಸಂಗೀತ ಕಚೇರಿಗೆ ನೀವಿಷ್ಟು ಒಂದು ರೀತಿಯಲ್ಲಿ ಬಂದು ಸಹಕರಿಸೋಕ್ಕೆ ನಿಮ್ಮೆಲ್ಲರಿಗೂ ನಮ್ಮ ಮಠದ ಪರವಾಗಿ, ನಮ್ಮೆಲ್ಲರ ಪರವಾಗಿ, ಕಲಾವಿದರ ಪರವಾಗಿ ಧನ್ಯವಾದಗಳು. ಅಭಿಷೇಕ್ ರಘುರಾಮ್ ಅವರು ಶ್ರೀ GJR ಕೃಷ್ಣನ್ ಅವ್ರು ನನಗೆ ಗುರುಗಳವರು. ಅವ್ರ ಹತ್ರ ನಾನು ಸುಮಾರು ಕಲಿತಿದ್ದೇನೆ. ಆನಂದ್ ಶ್ರೀ ಮಧ್ವೇಶ್ ತಂತ್ರಿ ಅವರೀಗ ಧನ್ಯವಾದ ಸಮರ್ಪಣೆ ಮಾಡಬೇಕು. ಅಭಿನಂದನಾ ಭಾಷಣ ಮಾಡಿರುವ ಶ್ರೀ ಈಶ್ವರಯ್ಯ ಅವರು ಸ್ವಾಮೀಜಿಯವರಿಂದ ಪ್ರಸಾದವನ್ನು ಸ್ವೀಕರಿಸಬೇಕು.
ನಮ್ಮ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಅಷ್ಟದಿನೋತ್ಸವದ ಈ ನಮ್ಮ ಸಂಭ್ರಮದ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಉದ್ಘಾಟಿಸಲು ಬಂದಿರತಕ್ಕಂತಹ ಹಾಗೂ ನಮಗೆ ಬೆನ್ನೆಲುಬಾಗಿ ನಿಂತು ನಿರಂತರವಾಗಿ ಅನುಗ್ರಹಿಸುತ್ತಿರುವ ಕೃಷ್ಣಾಪುರ ಮಠಾಧೀಶರಾದ ಶ್ರೀ ವಿದ್ಯಾಸಾಗರ ಶ್ರೀಪಾದಂಗಳವರಿಗೆ ಶ್ರೀಮಠದ ಪರವಾಗಿ ಹೃತ್ಪೂರ್ವಕ ಶಿರಸಾಷ್ಟಾಂಗ ನಮಸ್ಕಾರ ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೂ ನಮ್ಮ ಈ ಅಷ್ಟಮಿಯ ಅಷ್ಟದಿನೋತ್ಸವದ ಮೊದಲನೆಯ ಕಾರ್ಯಕ್ರಮದ ಸಂಗೀತ ಕಚೇರಿಯನ್ನು ನಡೆಸಿ ಸುಮುಹೂರ್ತವನ್ನು ಮಾಡಲು ಬಂದಂತಹ ಅಂತಾರಾಷ್ಟ್ರೀಯ ಪ್ರಖ್ಯಾತಿಯ ಪದ್ಮವಿಭೂಷಣ ಡಾಕ್ಟರ್ ಬಾಲಮುರಳಿ ಕೃಷ್ಣ ಇವರು ಬಂದಿದ್ದಾರೆ. ಇವರಿಗೂ ಕೂಡ ಶ್ರೀಮಠದ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೂ ಅಭಿನಂದನಾ ಭಾಷಣವನ್ನು ಮಾಡಲು ಬಂದಿರತಕ್ಕಂತಹ ಎ ಈಶ್ವರಯ್ಯ ಇವರಿಗೂ ಕೂಡ ಶ್ರೀಮಠದ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೂ ಈ ಎಲ್ಲಾ ಕಾರ್ಯಕ್ರಮಗಳಿಗೆ ಪ್ರಧಾನ ರೂವಾರಿಯಾದ ಹಾಗೂ ನಮ್ಮ ಮಠದ ವಿಶೇಷ ಭಕ್ತರಾದ ಶ್ರೀಯುತ ವಿಠ್ಠಲ ರಾಮಮೂರ್ತಿ ಅವರು, ಈ ಎಲ್ಲಾ ಕಾರ್ಯಕ್ರಮಕ್ಕೆ ಪ್ರಧಾನ ರೂವಾರಿ ಶ್ರೀ ವಿಠ್ಠಲ ರಾಮಮೂರ್ತಿ ಅವರಿಗೆ ಎಷ್ಟು ಧನ್ಯವಾದಗಳನ್ನು ಹೇಳಿದ್ರು ಸಾಕಾಗದು. ಅವರಿಗೂ ಕೂಡ ಶ್ರೀಮಠದ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೂ ಪತ್ರಿಕಾ ಬಂಧುಗಳಿಗೂ ಕೂಡ ಶ್ರೀಮಠದ ಪರವಾಗಿ ಧನ್ಯವಾದಗಳು. ಹಾಗೂ ಉಡುಪಿಯ ಪೊಲೀಸ್ ಅಧಿಕಾರಿಗಳಿಗೂ ಕೂಡ ಶ್ರೀಮಠದ ಪರವಾಗಿ ಧನ್ಯವಾದಗಳು. ಹಾಗೂ ಧ್ವನಿವರ್ಧಕದ ವ್ಯವಸ್ಥೆಯನ್ನು ಅಳವಡಿಸಿದ ಪ್ರಭಾಕರ್ ಸೌಂಡ್ಸ್ನ ಶ್ರೀಯುತ ವಿಜಯ್ ಕುಮಾರ್ ಇವರಿಗೂ ಕೂಡ ಶ್ರೀಮಠದ ಪರವಾಗಿ ಧನ್ಯವಾದಗಳು. ಹಾಗೂ ನಮ್ಮ ಮಾಧ್ಯಮ ಬಂಧುಗಳಾದ ನಮ್ಮ ಟಿವಿ ಹಾಗೂ ಎಲ್ಲ ಪತ್ರಿಕಾ ಬಂಧುಗಳಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸುತ್ತಾ, ಹಾಗೂ ಎಲ್ಲ ಸಂಗೀತ ಕಚೇರಿಯನ್ನು ಆಸ್ವಾದಿಸಲು ಬಂದಿರತಕ್ಕಂತಹ ಎಲ್ಲ ಸಂಗೀತ ಕಲಾಭಿಮಾನಿಗಳಿಗೂ ಕೂಡ ಶ್ರೀಮಠದ ಪರವಾಗಿ ಧನ್ಯವಾದವನ್ನು ಅರ್ಪಿಸುತ್ತಾ ಈ ಕಾರ್ಯಕ್ರಮವನ್ನು ಕೃಷ್ಣಾರ್ಪಣೆಗೊಳಿಸುತ್ತೇವೆ. ಇನ್ನೀಗ ಸಂಗೀತ ಕಚೇರಿ ಡಾಕ್ಟರ್ ಎಂ ಬಾಲಮುರಳಿ ಕೃಷ್ಣ ಅವರಿಂದ ಈ ಕಾರ್ಯಕ್ರಮದ ನಿರ್ವಹಣೆಯನ್ನು ಮಾನ್ಯ ವಿಠ್ಠಲಮೂರ್ತಿಯವರು ಮಾಡಲಿದ್ದಾರೆ. ಕಲಾವಿದರ ಪರಿಚಯವನ್ನು ತಮಗೆ ನೀಡಿ ಒಟ್ಟು ವ್ಯವಸ್ಥೆಯ ವಿಷಯವನ್ನು ಅವರು ತಮಗೆ ಹೇಳಲಿದ್ದಾರೆ. ವೇದಿಕೆಯನ್ನು ಸಿದ್ಧಗೊಳಿಸುವುದಕ್ಕಾಗಿ ಕೆಲವು ನಿಮಿಷಗಳ ಕಾಲಾವಧಿಯನ್ನು ತಮ್ಮಲ್ಲಿ ಕೇಳುತ್ತಿದ್ದೇವೆ.